ನಾಳೆ ಭಾರತ್ ಬಂದ್ಗೆ ಕರೆ ನೀಡಿದ್ದಾರೆ ಕೇಂದ್ರ ಸರ್ಕಾರ. ಕೆಲವೊಂದು 4 ಸಂಹಿತೆಗಳನ್ನ ಕಾರ್ಮಿಕರಿಗಾಗಿ ಮಾಡಿತ್ತು. ಸಾರ್ವಜನಿಕ ವಲಯ ಉದ್ಯಮಗಳ ಏನಿದಾವೆ ಅದರ ಖಾಸಗೀಕರಣ ಮಾಡ್ತಿದ್ದಾರೆ. ಅದರ ವಿರುದ್ಧ ಕೂಡ ಈ ಒಂದು ಮುಷ್ಕರ ನಡೀತಾ ಇದೆ. ಟೋಟಲ್ ಆಗಿ ಈ ಬಂದ್ಗೆ 10 ಪ್ರಮುಖ ಕೇಂದ್ರ ಕಾರ್ಮಿಕರ ಸಂಘಟನೆ ಮತ್ತು SKM ನೇತೃತ್ವದ ರೈತ ಸಂಘಟನೆಗಳು ಭಾರತ ಬಂದ್ಗೆ ಕರೆ ನೀಡಿದ್ದಾರೆ. ಮಾಧ್ಯಮ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತಾ. ನಾಳೆ ಭಾರತ್ ಬಂದ್ಗೆ ಕರೆ ನೀಡಿದ್ದಾರೆ. ಕೇಂದ್ರ ಕಾರ್ಮಿಕ ಸಂಘಟನೆ ಮತ್ತು ರೈತ ಸಂಘಟನೆ ಸೇರಿ ನಾಳೆ ಮುಷ್ಕರ ನಡೆಸ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ. ಹಾಗಾದ್ರೆ ಈ ಮುಷ್ಕರ ಯಾಕೆ? ಕರ್ನಾಟಕದಲ್ಲಿ ಈ ಮುಷ್ಕರದ ಒಂದು ಎಫೆಕ್ಟ್ ಎಷ್ಟಿದೆ ಅಂತ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಮುಷ್ಕರ ಶುರುವಾಗಿದ್ದು ಯಾವಾಗ ಅಂತ ಹೇಳಿದ್ರೆ, ಕಳೆದ ವರ್ಷ ಕೇಂದ್ರ ಸರ್ಕಾರ ಕೆಲವೊಂದು 4 ಸಂಹಿತೆಗಳನ್ನ ಕಾರ್ಮಿಕರಿಗಾಗಿ ಮಾಡಿತ್ತು. ಅಂದ್ರೆ 29 ಹಳೆಯ ಕಾರ್ಮಿಕ ಕಾನೂನುಗಳ ಬದಲಿಗೆ ಕೇಂದ್ರ ಸರ್ಕಾರ ಈ ಒಂದು 4 ಸಂಹಿತೆಗಳನ್ನ ಕೊಟ್ಟಿತ್ತು. ಆದ್ರೆ ಈ 4 ಸಂಹಿತೆಗಳು ಕಾರ್ಮಿಕರ ಪ್ರಕಾರ ಅವ್ರು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ಈ 4 ಸಂಹಿತೆಗಳನ್ನ ಕೂಡ ನೀವು ಹಿಂಪಡಿಬೇಕು, ಇದರಿಂದ ನಮಗೆ ಏನು ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿಬಿಟ್ಟು ಆಕ್ರೋಶ ವ್ಯಕ್ತಪಡಿಸಿರ್ತಾರೆ ಲಾಸ್ಟ್ ಟೈಮ್. ಆದ್ರೆ ಅದನ್ನೇ ಈಗ ಅದೇ ವಿಚಾರವಾಗಿ ಕಾರ್ಮಿಕರು ಕೂಡ ಈ 4 ಸಂಹಿತೆಗಳನ್ನ ಹಿಂಪಡೀರಿ ಅಂತ ಹೇಳಿಬಿಟ್ಟು ಈ ಮುಷ್ಕರಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಅದರ ಜೊತೆಗೆ ನಾವು ನೋಡ್ತಾ ಹೋದ್ರೆ ಕೆಲವೊಂದು ಅಂತ ಹೇಳಿದ್ರೆ ಬ್ಯಾಂಕ್ ಉದ್ಯೋಗಿಗಳು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನಮಗೆ ವಾರದಲ್ಲಿ 5 ದಿನ ಕೆಲಸ ಮಾಡೋ ವರ್ಕಿಂಗ್ ಡೇಸ್ ಬೇಕು, ಶನಿವಾರ ಪ್ರತಿ ಶನಿವಾರ ಕೂಡ ರಜೆ ಬೇಕು ಅಂತ ಕೂಡ ಕೇಳಿದ್ರು. ಈ ವಿಚಾರವಾಗಿ ಕೂಡ ಬ್ಯಾಂಕ್ ನ ಕೆಲವೊಂದು ಕಾರ್ಮಿಕರು ಕೂಡ ಬೆಂಬಲ ಸೂಚಿಸಿದ್ದಾರೆ ಈ ಒಂದು ಮುಷ್ಕರಕ್ಕೆ. ಅದರ ಜೊತೆಗೆ ಸಾರ್ವಜನಿಕ ವಲಯ ಉದ್ಯಮಗಳ ಏನಿದಾವೆ ಅದರ ಖಾಸಗೀಕರಣ ಮಾಡ್ತಿದ್ದಾರೆ. ಅದರ ವಿರುದ್ಧ ಕೂಡ ಈ ಒಂದು ಮುಷ್ಕರ ನಡೀತಾ ಇದೆ. ಇನ್ನು ಅಂತ ಹೇಳಿದ್ರೆ ರೈತರ ಕೆಲವೊಂದು ಬೇಡಿಕೆಗಳು ಏನಿದಾವೆ ಅಂದ್ರೆ ಒಪ್ಪಂದಗಳು, ವಿದೇಶದೊಟ್ಟಿಗೆ ನಮ್ಮದೇನು ಒಪ್ಪಂದ ಇದೆ ಅದರಿಂದ ನಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ. ಹಾಗಾಗಿ ಈ ಒಂದು ಮುಷ್ಕರನ ಹಮ್ಮಿಕೊಂಡಿದ್ದಾರೆ. ಸೊ ಈ ಒಂದು ಮುಷ್ಕರದಲ್ಲಿ ಅಂತ ಹೇಳಿದ್ರೆ, ಟೋಟಲ್ ಆಗಿ ಈ ಬಂದ್ಗೆ 10 ಪ್ರಮುಖ ಕೇಂದ್ರ ಕಾರ್ಮಿಕರ ಸಂಘಟನೆ ಮತ್ತು SKM ನೇತೃತ್ವದ ರೈತ ಸಂಘಟನೆಗಳು ಭಾರತ ಬಂದ್ಗೆ ಕರೆ ನೀಡಿದ್ದಾರೆ. ಸೊ ಇದರ ಜೊತೆಗೆ ಅಂತ ಹೇಳಿದ್ರೆ, ಈ ಒಂದು ಬಂದಿಂದ ನಾಳೆ ಕರ್ನಾಟಕದಲ್ಲಿ ಯಾವ್ದಾದ್ರು ಚೇಂಜಸ್ ಆಗ್ಬಹುದಾ ಅಂತ ನಾವು ನೋಡ್ತಾ ಹೋದ್ರೆ, ಮೊದಲನೇದಾಗಿ ಬ್ಯಾಂಕ್ ATM ಆಗಿರ್ಬೋದು ಅಥವಾ ಕೆಲವೊಂದು ವರ್ಕ್ಸ್ ಗಳು ಏನಿದಾವೆ ಅದರಲ್ಲಿ ಸ್ವಲ್ಪ ವ್ಯತ್ಯಯ ಕಂಡು ಬರ್ಬೋದು. ಆದ್ರೆ ಆನ್ಲೈನ್ ಬ್ಯಾಂಕಿಂಗ್ ಏನಿದಾವೆ ಅದರಲ್ಲಿ ಯಾವುದೇ ವ್ಯತ್ಯಯ ಕಂಡು ಬರುವುದಿಲ್ಲ. ಆ ತರ ಕೂಡ ಮಾತುಗಳು ಬರ್ತಾ ಇದಾವೆ. ಅಂದ್ರೆ ನೈತಿಕವಾಗಿ ಅವರು ಬಂದ್ಗೆ ಒಪ್ಪಿಗೆ ಕೊಟ್ಟಿರ್ಬೋದು, ಆದ್ರೆ ಯಾವುದೇ ಒಂದು ಕೆಲಸದಲ್ಲಿ ಬದಲಾವಣೆಗಳಿಲ್ಲ. ಬಟ್ ಕೆಲವೊಂದು ವ್ಯತ್ಯಯಗಳಾಗುವ ಸಾಧ್ಯತೆಗಳಿವೆ. ಅದರ ಜೊತೆಗೆ ಸಾರಿಗೆ ಬಗ್ಗೆ ಕೂಡ ನೋಡ್ತಾ ಹೋದ್ರೆ, ಸಾರಿಗೆಯ ಕೆಲವೊಂದು ಆಟೋ ಆಗಿರ್ಬೋದು, ಬಸ್ಗಳಾಗಿರ್ಬೋದು ನೈತಿಕವಾಗಿ ಬಂದ್ಗೆ ಬೆಂಬಲ ಕೊಟ್ಟಿದ್ದಾರೆ. ಆದ್ರೆ ಒಂದು ವೇಳೆ ಏನಾದ್ರೂ ಬೆಳಗ್ಗೆವರೆಗೆ ಪರಿಸ್ಥಿತಿ ಹೇಗೆ ಉಂಟು ಅಂತ ನೋಡಿ, ಒಂದು ವೇಳೆ ಬಸ್ ರೋಡಿಗೆ ಇಳಿಯಲ್ಲ ಅಂತ ಏನಾದ್ರೂ ಇದ್ರೆ ಅಥವಾ ಬಸ್ ರೋಡಿಗೆ ಇಳಿದ್ರೆ ಯಾವ್ದಾದ್ರು ಪ್ರಾಬ್ಲಮ್ ಆದ್ರೆ ಅಂತ ಹೇಳಿಬಿಟ್ಟು ಅದರ ಒಂದು ಪರಿಸ್ಥಿತಿ ನೋಡಿಬಿಟ್ಟು ಸಾರಿಗೆಯ ವ್ಯವಸ್ಥೆ ಹೇಗಿದೆ ಅಂತ ನಾವು ನೋಡ್ಬೇಕಾಗುತ್ತೆ. ಅದರ ಜೊತೆಗೆ ಇನ್ನಂತ ಹೇಳಿದ್ರೆ ಶಾಲೆ ಆಗಿರ್ಬೋದು, ಇದೆಲ್ಲ ಇರ್ಬೋದು, ಶಾಲೆಗಳಿಗೆ ರಜೆ ಉಂಟಾ ಇಲ್ವಾ ಅಂತ ನಾವು ನೋಡ್ತಾ ಹೋದ್ರೆ ಇದು ಆಯಾ ಜಿಲ್ಲಾ ಆಡಳಿತದ ಅವರಿಗೆ ಜಿಲ್ಲಾ ಆಡಳಿತದ ಕೈಯಲ್ಲಿರುತ್ತೆ. ಅವ್ರೇನಾದ್ರು ಅಲ್ಲಿ ಪರಿಸ್ಥಿತಿ ಮೀರು ಹೋಗ್ತಾ ಇದೆ ಅಂತ ಹೇಳಿದ್ರೆ ಅವರು ರಜೆ ಕೊಡ್ಬೇಕಾಗುತ್ತೆ. ಅಥವಾ ಈ ಸಾರಿಗೆಯಲ್ಲಿ ಏನಾದ್ರು ವ್ಯತ್ಯಯ ಆಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಏನಾದ್ರೂ ಬೇರೆ ರಜೆ ಕೊಡುದಾ ಅಥವಾ ಯಾವ್ದಾದ್ರು ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಆದ್ರೆ ಈ ತುರ್ತು ಸೇವೆಗಳಾಗಿರ್ಬೋದು, ಅಂದ್ರೆ ಮೆಡಿಕಲ್ಸ್ ಆಗಿರ್ಬೋದು, ಆಸ್ಪತ್ರೆಗಳಾಗಿರ್ಬೋದು ಅಥವಾ ದೈನಂದಿನ ಹಾಲು ಇದೆಲ್ಲ ಆಗಿರ್ಬೋದು, ಇವೆಲ್ಲ ಕೂಡ ಜನಗಳಿಗೆ ಸಿಗ್ತಾ ಇದೆ. ಅದೆಲ್ಲ ನಾರ್ಮಲ್ ಆಗಿ ಹೇಗೆ ಸಾಮಾನ್ಯವಾಗಿ ದೈನಂದಿನ ದಿನಗಳಲ್ಲಿ ನಾವು ಹೇಗೆ ನೋಡ್ತೇವೆ ಆ ತರ ಅದರ ಕೆಲಸ ನಡ್ಕೊಂಡು ಹೋಗ್ತದೆ. ಆದ್ರೆ ಈ ಬ್ಯಾಂಕಿನಲ್ಲಿ ಮಾತ್ರ ಅಂತ ಹೇಳಿದ್ರೆ ವ್ಯತ್ಯಯ ಕಂಡು ಬರಬಹುದು ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿದೆ. ಸೊ ಇದಿಷ್ಟು ಸದ್ಯಕ್ಕೆ ಅಂತ ಹೇಳಿದ್ರೆ ಈ ಬಂದ್ ಬಗ್ಗೆ ಇರುವಂತಹ ಮಾಹಿತಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಮಾಧ್ಯಮ ನ್ಯೂಸ್.